ನಮಸ್ಕಾರ ಬಂಧುಗಳೇ, ಜುಲೈ 19ರ ಈ ಪವಿತ್ರ ಭಾನುವಾರ ಸೂರ್ಯನಾರಾಯಣನ ಹಾಗೂ ನ್ಯಾಯದೇವನಾದ ಶ್ರೀ ಶನಿದೇವರ ವಿಶೇಷ ಕೃಪೆಯಿಂದ ಯಾವ ರಾಶಿಯವರಿಗೆ ಭಾರೀ ಅದೃಷ್ಟ ಒಲಿಯಲಿದೆ, ಯಾರಿಗೆ ಆರ್ಥಿಕ ಲಾಭ ಸಿಗಲಿದೆ ಮತ್ತು ಯಾರು ಜಾಗರೂಕರಾಗಿರಬೇಕು? ಮೇಷದಿಂದ ಮೀನರಾಶಿಯವರ ಸಂಪೂರ್ಣ ದಿನ ಭವಿಷ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮೇಷರಾಶಿ, ಏರೀಸ್. ವೃತ್ತಿ, ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ರಜೆ ದಿನವಾಗಿದ್ದರೂ ಕೆಲವು ತುರ್ತು ಕೆಲಸಗಳ ಕಾರಣದಿಂದ ಕಚೇರಿಯ ಕರೆಗಳು ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ನಿಷ್ಠುರತೆ ಬೇಡ. ಹೊಸ ಯೋಜನೆಗಳ ಬಗ್ಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರಲಿದೆ. ಅನಗತ್ಯ ಪ್ರವಾಸ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆಯಿದೆ. ಸದ್ಯಕ್ಕೆ ದೊಡ್ಡ ಮಟ್ಟದ ಸಾಲ ನೀಡುವುದನ್ನು ಅಥವಾ ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಜಾಣತನದ ನಿರ್ಧಾರ. ಕೌಟುಂಬಿಕವಾಗಿ ಮಿಶ್ರಫಲಗಳು ಕಂಡುಬರಲಿವೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರಾಗಬಹುದು. ಸೂಕ್ತ ಗಮನಹರಿಸಿ. ಒಡಹುಟ್ಟಿದವರೊಂದಿಗೆ ಆಸ್ತಿ ಅಥವಾ ಹಣಕಾಸಿನ ವಿಚಾರವಾಗಿ ಸಣ್ಣ ಚರ್ಚೆಗಳು ನಡೆಯಬಹುದು. ಸಂಜೆ ವೇಳೆಗೆ ವಾತಾವರಣ ತಿಳಿಯಾಗಲಿದೆ. ಪ್ರೇಮ ಜೀವನದಲ್ಲಿ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ಬರುವ ಸಾಧ್ಯತೆಯಿದೆ. ಸಂಗಾತಿಯ ಮನಸ್ಥಿತಿಯನ್ನು ಅರಿತು ನಡೆದುಕೊಳ್ಳಿ. ವಾದವಿವಾದಗಳಿಗೆ ಆಸ್ಪದ ನೀಡಬೇಡಿ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಕೊಂಚ ವಿಳಂಬವಾಗಬಹುದು. ಶುಭ ಸಂಖ್ಯೆ 1, 9. ಪರಿಹಾರ: ಇಂದು ಸೂರ್ಯನಾರಾಯಣನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಘ್ಯವಾಗಿ ನೀಡಿ ಮತ್ತು ಶನಿ ಚಾಲೀಸ ಪಠಿಸಿ. 2. ವೃಷಭರಾಶಿ, ಟೋರಸ್. ವೃತ್ತಿ, ವ್ಯಾಪಾರಸ್ಥರಿಗೆ ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ಇವತ್ತು ಅತ್ಯಂತ ಪ್ರಗತಿಪರ ಹಾಗೂ ಲಾಭದಾಯಕ ದಿನ. ಶನಿದೇವರ ಶುಭದೃಷ್ಟಿಯಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ವ್ಯಾವಹಾರಿಕ ಒಪ್ಪಂದಗಳು ಇವತ್ತು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ಕಾರ್ಯಕ್ಷಮತೆಗೆ ಹಿರಿಯರಿಂದ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ. ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದ ಅಥವಾ ಕಮಿಷನ್ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭಾಂಶ ಕೈಸೇರಲಿದೆ. ಹಳೆಯ ಬಾಕಿ ಹಣ ವಸೂಲಾಗುವ ಸಕಾರಾತ್ಮಕ ಲಕ್ಷಣಗಳಿವೆ. ವಾಹನ ಅಥವಾ ಮನೆಗೆ ಅಗತ್ಯವಿರುವ ಯಂತ್ರೋಪಕರಣಗಳ ಖರೀದಿಗೆ ಧನವ್ಯಯ ಮಾಡುವಿರಿ. ಕೌಟುಂಬಿಕವಾಗಿ ಅತ್ಯಂತ ಸಂತೋಷದ ದಿನ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಪ್ರತಿಯೊಂದು ಪ್ರಮುಖ ಕೆಲಸಕ್ಕೂ ಸಂಗಾತಿಯಿಂದ ಪೂರ್ಣ ಬೆಂಬಲ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯ ಸುದ್ದಿ ಕೇಳಿ ಮನಸ್ಸಿಗೆ ಭಾರಿ ಸಮಾಧಾನವಾಗಲಿದೆ. ಪ್ರೇಮ ಹಾಗೂ ದಾಂಪತ್ಯ ಜೀವನವು ಅತ್ಯಂತ ಮಧುರವಾಗಿರುತ್ತದೆ. ಪರಸ್ಪರ ನಂಬಿಕೆ ಹೆಚ್ಚಾಗಲಿದ್ದು ಸಂಜೆ ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಪ್ರೇಮಿಗಳ ನಡುವೆ ಇದ್ದ ಹಳೆಯ ತಪ್ಪು ತಿಳುವಳಿಕೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಶುಭ ಸಂಖ್ಯೆ 5, 6. ಪರಿಹಾರ: ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ವೀಳ್ಯದೆಲೆ ಹಾರವನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡಿ. 3. ಮಿಥುನ ರಾಶಿ, ಜಮನೈ. ವೃತ್ತಿ, ತಾಂತ್ರಿಕ ಕ್ಷೇತ್ರ, ಸಂಶೋಧನೆ ಮತ್ತು ಐಟಿ ರಂಗದಲ್ಲಿ ಇರುವವರಿಗೆ ಅತ್ಯುತ್ತಮ ದಿನ. ರಜೆಯ ದಿನವಾಗಿದ್ದರೂ ನಿಮ್ಮ ಮುಂದಿನ ವಾರದ ಯೋಜನೆಗಳಿಗೆ ಸೂಕ್ತ ತಯಾರಿ ಮಾಡಿಕೊಳ್ಳಲಿದ್ದೀರಿ. ಹೊಸ ಜವಾಬ್ದಾರಿಗಳು ಸಿಗುವ ಉತ್ತಮ ಯೋಗವಿದೆ. ಆದರೆ ನಿಮ್ಮ ರಹಸ್ಯ ಯೋಜನೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಅನಿರೀಕ್ಷಿತ ಪ್ರಯಾಣ ಅಥವಾ ವೈದ್ಯಕೀಯ ವೆಚ್ಚಗಳಿಂದ ಹಣ ಕೈಬಿಟ್ಟು ಹೋಗಬಹುದು. ಆನ್ಲೈನ್ ವ್ಯವಹಾರಗಳಲ್ಲಿ ಲಾಭ ಸಿಗಲಿದ್ದು ಹಣಕಾಸಿನ ಬಜೆಟ್ ಮಾಡಿಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಸೌಹಾರ್ದತೆ ಇರಲಿದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯಲ್ಲಿ ಧಾರ್ಮಿಕ ಚರ್ಚೆಗಳು ನಡೆಯಲಿದ್ದು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯಲಿದೆ. ಸಂಜೆ ಕುಟುಂಬದವರೊಂದಿಗೆ ಕಾಲ ಕಳೆಯುವಿರಿ. ಪ್ರೇಮ ಜೀವನದಲ್ಲಿ ನೆಮ್ಮದಿಯಿರಲಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಗೌರವಿಸಿ ಪೂರ್ಣ ಸಹಕಾರ ನೀಡಲಿದ್ದಾರೆ. ವಿವಾಹದ ನಿರೀಕ್ಷೆಯಲ್ಲಿದ್ದವರಿಗೆ ಸದ್ಯದಲ್ಲೇ ಒಳ್ಳೆಯ ಸುದ್ದಿ ಸಿಗುವ ಲಕ್ಷಣಗಳಿವೆ. ಶುಭ ಸಂಖ್ಯೆ 3, 7. ಪರಿಹಾರ: ಭಾನುವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮರಕ್ಕೆ ನಮಸ್ಕರಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ, ಕೆಲಸದ ಸ್ಥಳದಲ್ಲಿ ಶ್ರಮ ಹೆಚ್ಚಾಗಲಿದೆ. ಜವಾಬ್ದಾರಿಗಳು ಜಾಸ್ತಿಯಾಗುವುದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಆದರೆ ಶನಿದೇವರ ಪ್ರಭಾವದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಖಂಡಿತ ಸಿಗಲಿದೆ. ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಕಠಿಣ ಪ್ರಯತ್ನದ ನಂತರ ಸಕಾರಾತ್ಮಕ ಫಲ ಸಿಗಲಿದೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಇರಲಿ. ತರಾತುರಿಯಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಷೇರು ಮಾರುಕಟ್ಟೆ ಅಥವಾ ಲಾಟರಿಗಳಂತಹ ಜೂಜುಗಳಿಂದ ದೂರವಿರಿ. ಅಗತ್ಯ ವಸ್ತುಗಳಿಗಾಗಿ ಮಾತ್ರ ಹಣ ವ್ಯಯಿಸಿ. ಆದಷ್ಟು ಉಳಿತಾಯಕ್ಕೆ ಒತ್ತು ನೀಡಿ.
ಕುಟುಂಬ ಕೌಟುಂಬಿಕ ಸದಸ್ಯರ ನಡುವೆ ಸಣ್ಣಪುಟ್ಟ ಮಾತಿನ ಚಕಮಕಿಗಳು ನಡೆಯಬಹುದು. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ. ಹೆತ್ತವರ ಆರೋಗ್ಯದ ಕಡೆ ಗಮನವಿರಲಿ. ಮನೆಯ ಹಿರಿಯರ ಆಶೀರ್ವಾದ ಪಡೆದು ದಿನದ ಕೆಲಸವನ್ನು ಆರಂಭಿಸಿ. ಪ್ರೀತಿ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಲಿವೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ. ಪ್ರೇಮಿಗಳು ತಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡುವುದು ಒಳ್ಳೆಯದು. ಶುಭ ಸಂಖ್ಯೆ 29. ಪರಿಹಾರ: ಇಂದು ಕಾಗೆಗಳಿಗೆ ಕಪ್ಪು ಎಳ್ಳು ಮಿಶ್ರಿತ ಅನ್ನವನ್ನು ನೀಡಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. 5. ಸಿಂಹರಾಶಿ ಲಿಯೋ. ವೃತ್ತಿ ಉದ್ಯೋಗರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಾಯಕತ್ವದ ಗುಣಕ್ಕೆ ಕಚೇರಿಯಲ್ಲಿ ಭಾರಿ ಪ್ರಶಂಸೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಇವತ್ತು ಉತ್ತಮ ಲಾಭದಾಯಕ ದಿನ. ಹೊಸ ಡೀಲ್ಗಳು ಫೈನಲ್ ಆಗುವ ಸಾಧ್ಯತೆಯಿದೆ. ಹಿರಿಯ ಅಧಿಕಾರಿಗಳಿಂದ ಮಹತ್ವದ ಮಾರ್ಗದರ್ಶನ ಸಿಗಲಿದೆ. ಆರ್ಥಿಕವಾಗಿ ಪ್ರಗತಿ ಕಂಡುಬರಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಬಾಕಿ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಇದ್ದ ತಂಟೆ ತಕರಾರುಗಳು ಇವತ್ತು ಬಗೆಹರಿದು ಧನಲಾಭವಾಗುವ ಸುಯೋಗವಿದೆ. ಕುಟುಂಬ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ತಂದೆಯವರ ಕಡೆಯಿಂದ ನಿರೀಕ್ಷಿತ ಸಹಾಯ ಮತ್ತು ಬೆಂಬಲ ಸಿಗಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ಸಂಜೆ ನೆಂಟರ ಅಥವಾ ಸ್ನೇಹಿತರ ಭೇಟಿಯಿಂದ ಸಂತೋಷ ಹೆಚ್ಚಾಗಲಿದೆ. ಪ್ರೇಮ ಜೀವನವು ರೋಮಾಂಚನಕಾರಿಯಾಗಿರಲಿದೆ. ಸಂಗಾತಿಯೊಂದಿಗೆ ದೀರ್ಘ ಪ್ರವಾಸ ಕೈಗೊಳ್ಳುವ ಯೋಜನೆ ರೂಪಿಸುವಿರಿ. ಅವಿವಾಹಿತರಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಕಡೆಯಿಂದ ಸಕಾರಾತ್ಮಕ ಸ್ಪಂದನೆ ಸಿಗಲಿದೆ. ಶುಭ ಸಂಖ್ಯೆ 1, 5. ಪರಿಹಾರ: ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಮತ್ತು ಶನಿದೇವರಿಗೆ ನೀಲಿ ಬಣ್ಣದ ಹೂವುಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಚತುರತೆಗೆ ಉತ್ತಮ ಫಲ ಸಿಗಲಿದೆ. ಬ್ಯಾಂಕಿಂಗ್, ಸಂವಹನ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿ ದಿನ. ಕಚೇರಿಯಲ್ಲಿ ಇದ್ದ ಹಳೆಯ ವಿವಾದಗಳು ಇಂದಿನಿಂದ ಬಗೆಹರಿಯಲಿವೆ. ಸಹೋದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಬೆಂಬಲ ನೀಡಲಿದ್ದಾರೆ. ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರಲಿದೆ. ಆನ್ಲೈನ್ ಜಾಹೀರಾತುಗಳು ಅಥವಾ ಬ್ಲಾಗ್ ಮೂಲಕ ಬರುವ ಆದಾಯದ ಹರಿವು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಾಂಶ ಸಿಗಲಿದೆ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ವ್ಯಯಿಸಬೇಡಿ. ಕುಟುಂಬ ಮನೆಯಲ್ಲಿ ಭಕ್ತಿ ಹಾಗೂ ಶಾಂತಿಯ ವಾತಾವರಣವಿರಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಸೂಕ್ತ ಮಾರ್ಗದರ್ಶನ ಹಾಗೂ ತಾಂತ್ರಿಕ ನೆರವು ಸಿಗಲಿದೆ. ಕುಟುಂಬಸ್ಥರೊಂದಿಗೆ ಧಾರ್ಮಿಕ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಿರಿ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಕಠಿಣ ಪರಿಶ್ರಮವನ್ನು ಅರ್ಥೈಸಿಕೊಂಡು ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ವಿವಾಹದ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಸಕಾರಾತ್ಮಕವಾಗಿ ಮುಂದುವರಿಯಲಿವೆ. ಶುಭ ಸಂಖ್ಯೆ 5, 3. ಪರಿಹಾರ: ಇಂದು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಮತ್ತು ಕಪ್ಪು ಕಡಲೆಯನ್ನು ಬಡವರಿಗೆ ದಾನ ಮಾಡಿ. ತುಲಾರಾಶಿ ಲೀಬ್ರಾ. ವೃತ್ತಿ ಶನಿ ಮತ್ತು ಶುಕ್ರನ ಶುಭದೃಷ್ಟಿಯಿಂದ ವೃತ್ತಿರಂಗದಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದೆ. ಕಲೆ, ಫ್ಯಾಷನ್ ಮತ್ತು ಸಾರ್ವಜನಿಕ ಸಂಪರ್ಕ ರಂಗದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕಚೇರಿಯಲ್ಲಿ ನಿಮ್ಮ ವಿಶಿಷ್ಟ ಕೌಶಲ್ಯಗಳಿಗೆ ಬಡ್ತಿ ಸಿಗುವ ಲಕ್ಷಣಗಳಿವೆ. ಧನಹರಿವು ಅತ್ಯುತ್ತಮವಾಗಿರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಕೈಸೇರುವ ಯೋಗವಿದೆ. ದೀರ್ಘಕಾಲದ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಉತ್ತಮ ಮಾರ್ಗಗಳು ಗೋಚರಿಸಲಿವೆ. ಚಿನ್ನಾಭರಣ ಅಥವಾ ವಾಹನ ಖರೀದಿಗೆ ಇವತ್ತು ಸೂಕ್ತ ದಿನ. ಕುಟುಂಬ ಕೌಟುಂಬಿಕ ಜೀವನವು ಅತ್ಯಂತ ಆನಂದದಾಯಕವಾಗಿರುತ್ತದೆ. ಸಂಗಾತಿಯ ಪ್ರೀತಿಯ ಮಾತುಗಳು ನಿಮ್ಮ ಮಾನಸಿಕ ಒತ್ತಡವನ್ನು ಪೂರ್ಣವಾಗಿ ದೂರ ಮಾಡಲಿವೆ. ಮನೆಯ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಮನಸ್ಸಿಗೆ ತೃಪ್ತಿ ನೀಡಲಿದೆ. ಪ್ರೇಮ ಜೀವನವು ರೊಮ್ಯಾಂಟಿಕ್ ಆಗಿರಲಿದೆ. ಸಂಗಾತಿಯ ನಡುವೆ ಇದ್ದ ಎಲ್ಲಾ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರಾಗಿ ಪ್ರೀತಿ ಗೋಯಾಡವಾಗಲಿದೆ. ಪ್ರೇಮಿಗಳು ಇವತ್ತು ಮದುವೆಯ ನಿರ್ಧಾರ ತೆಗೆದುಕೊಳ್ಳಲು ಹಿರಿಯರೊಂದಿಗೆ ಚರ್ಚಿಸಬಹುದು. ಶುಭ ಸಂಖ್ಯೆ 6, 2. ಪರಿಹಾರ: ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಪ್ಪೆಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ದಾನವಾಗಿ ನೀಡಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಕೆಲಸಗಳು ವೇಗವನ್ನು ಪಡೆದುಕೊಳ್ಳಲಿವೆ. ರಿಯಲ್ ಎಸ್ಟೇಟ್, ಸಿವಿಲ್ ಉದ್ಯೋಗ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿ ದಿನ. ಹಳೆಯ ಬಾಕಿ ಉಳಿದಿದ್ದ ಆಡಳಿತಾತ್ಮಕ ಕೆಲಸಗಳನ್ನು ಚಾಣಾಕ್ಷತನದಿಂದ ಇಂದೇ ಪೂರ್ಣಗೊಳಿಸುವಿರಿ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತದೆ. ಹಳೆಯ ಸ್ಥಿರಾಸ್ತಿಯಿಂದ ಅಥವಾ ವ್ಯವಹಾರದಿಂದ ಭರ್ಜರಿ ಲಾಭ ನಿಮ್ಮ ಕೈಸೇರಲಿದೆ. ಹೊಸ ಉದ್ಯಮಕ್ಕಾಗೇಡ ಬ್ಯಾಂಕ್ ಲೋನ್ಗಳಿಗೆ ಪ್ರಯತ್ನಿಸುತ್ತಿದ್ದರೆ ಇವತ್ತು ಸಕಾರಾತ್ಮಕ ಸುದ್ದಿ ಸಿಗಲಿದೆ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿ ಇರಲಿವೆ.
ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿದೆ. ಪೋಷಕರ ಆರೋಗ್ಯ ಉತ್ತಮವಾಗಿದ್ದು ಅವರ ಸಂಪೂರ್ಣ ಬೆಂಬಲ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಸಿಗಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಕೌಟುಂಬಿಕ ಆತಂಕಗಳು ದೂರಾಗಲಿವೆ. ಪ್ರೇಮ ಜೀವನದಲ್ಲಿ ಪ್ರತಿಯೊಂದು ವಿಷಯವೂ ಧನಾತ್ಮಕವಾಗಿ ಸಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಉಡುಗೊರೆ ಅಥವಾ ಸರ್ಪ್ರೈಸ್ ಸಿಗುವ ಸಾಧ್ಯತೆಯಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 9 ಪರಿಹಾರ ಶನಿ ಅಷ್ಟೋತ್ತರವನ್ನು ಪಠಿಸಿ ಮತ್ತು ನಿರ್ಗತಿಕರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಅನ್ನದಾನ ಮಾಡಿ. 9 ಧನುಸ್ಸು ರಾಶಿ ಸಜಿಟೇರಿಯಸ್ ವೃತ್ತಿ ಬೋಧನೆ ಬರವಣಿಗೆ ಕನ್ಸಲ್ಟೆನ್ಸಿ ರಂಗದಲ್ಲಿ ಇರುವವರಿಗೆ ಭಾರೀ ಗೌರವ ಮತ್ತು ಕೀರ್ತಿ ಲಭಿಸಲಿದೆ. ಗುರು ಮತ್ತು ಶನಿ ದೇವರ ಶುಭ ಪ್ರಭಾವದಿಂದ ನಿಮ್ಮ ಜ್ಞಾನಕ್ಕೆ ಕಚೇರಿಯಲ್ಲಿ ಹೊಸ ವೇದಿಕೆ ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಪೂರಕವಾದ ಫಲ ಸಿಗಲಿದೆ. ಆರ್ಥಿಕವಾಗಿ ಇವತ್ತು ಭದ್ರವಾದ ಸ್ಥಿತಿ ಕಂಡುಬರಲಿದೆ. ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಹೂಡಿಕೆಗಳ ಮೇಲೆ ಆಸಕ್ತಿ ಮೂಡಲಿದೆ. ಸಾಲದ ಬಾಧೆಗಳಿಂದ ಮುಕ್ತಿ ಹೊಂದಲು ಉತ್ತಮ ಧನ ಸಹಾಯ ಲಭಿಸಲಿದೆ. ಹಣದ ಹರಿವು ಸರಾಗವಾಗಿರುತ್ತದೆ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಲಿದೆ. ಮನೆಯ ಮಕ್ಕಳ ಪ್ರಗತಿ ಹಾಗೂ ಉತ್ತಮ ನಡವಳಿಕೆ ಮನಸ್ಸಿಗೆ ಭಾರೀ ಆನಂದ ತರಲಿದೆ. ಕೌಟುಂಬಿಕ ಶುಭ ಕಾರ್ಯಕ್ರಮಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಹಿರಿಯರ ಸಂಪೂರ್ಣ ಸಹಮತ ಲಭಿಸಲಿದೆ. ಸಂಗಾತಿಯೊಂದಿಗೆ ಪ್ರೇಮಭರಿತ ಮಾತುಕತೆಯಿಂದ ದಿನವೂ ಆಹ್ಲಾದಕರವಾಗಿರುತ್ತದೆ. ನಿಮ್ಮಿಬ್ಬರ ನಡುವಿನ ಆತ್ಮೀಯತೆ ದ್ವಿಗುಣಗೊಳ್ಳಲಿದೆ. ಮದುವೆಯ ನಿರೀಕ್ಷೆಯಲ್ಲಿದ್ದವರಿಗೆ ಹೆತ್ತವರ ಪೂರ್ಣ ಒಪ್ಪಿಗೆ ಸಿಗಲಿದೆ. ಶುಭ ಸಂಖ್ಯೆ 3-5 ಪರಿಹಾರ ಹತ್ತಿರದ ರಾಮಮಂದಿರಕ್ಕೆ ಭೇಟಿ ನೀಡಿ ನಮಸ್ಕರಿಸಿ ಮತ್ತು ಬಡವರಿಗೆ ಹಳದಿ ಬಣ್ಣದ ಹಣ್ಣುಗಳನ್ನು ದಾನ ಮಾಡಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್ ವೃತ್ತಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರ ಕೃಪೆಯಿಂದ ಕೆಲಸದ ಸ್ಥಳದಲ್ಲಿ ಈ ಹಿಂದೆ ಇದ್ದ ಗೊಂದಲಗಳು ಮತ್ತು ಒತ್ತಡಗಳು ನಿವಾರಣೆಯಾಗಲಿವೆ. ಮ್ಯಾನೇಜ್ಮೆಂಟ್ ಹಾಗೂ ತಾಂತ್ರಿಕ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಅತ್ಯಂತ ಯಶಸ್ವಿ ದಿನ. ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ನೀವು ಈ ಹಿಂದೆ ಜಾಣ್ಮೆಯಿಂದ ಹೂಡಿದ ಹೂಡಿಕೆಗಳಿಂದ ಇಂದು ಭರ್ಜರಿ ಆದಾಯ ನಿಮ್ಮ ಕೈ ಸೇರಲಿದೆ. ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಬರುವ ಆದಾಯ ನಿರಂತರ ಪ್ರಗತಿಯಲ್ಲಿ ಸಾಗಲಿದೆ. ಆದರೂ ಹಣಕಾಸಿನ ಆಪ್ಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಗಾತಿಯೊಂದಿಗೆ ಮುಂದಿನ ಕುಟುಂಬದ ಅಭಿವೃದ್ಧಿ ಹಾಗೂ ಹಣಕಾಸಿನ ಬಜೆಟ್ ಬಗ್ಗೆ ಮುಕ್ತವಾಗಿ ಚರ್ಚಿಸುವಿರಿ. ಪೋಷಕರ ಕಡೆಯಿಂದ ಸಂಪೂರ್ಣ ಸಹಕಾರ ಲಭಿಸಲಿದೆ. ಪ್ರೇಮ ಸಂಬಂಧಗಳಲ್ಲಿ ಧನಾತ್ಮಕ ಪ್ರಗತಿ ಇರಲಿದೆ. ಸಣ್ಣಪುಟ್ಟ ಜಗಳಗಳಿದ್ದರೂ ಕೊನೆಯಲ್ಲಿ ಪ್ರೀತಿ ಗೆಲ್ಲಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು, ನಂಬಿಕೆ ಮತ್ತು ಗೌರವ ಭಾವನೆಯು ಗಣನೀಯವಾಗಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-6 ಪರಿಹಾರ ಶನಿ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಮಂತ್ರ ಜಪಿಸಿ. 11 ಕುಂಭರಾಶಿ ಅಕ್ವೇರಿಯಸ್ ವೃತ್ತಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಇವತ್ತು ಅತ್ಯಂತ ಪೂರಕವಾದ ಶಕ್ತಿ ಲಭಿಸಲಿದೆ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಬ್ಲಾಗಿಂಗ್, ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಭಾರೀ ಅದೃಷ್ಟದ ದಿನ. ಶನಿದೇವರ ಕೃಪೆಯಿಂದ ನಿಮ್ಮ ಕ್ರಿಯೇಟಿವಿಟಿಗೆ ಉತ್ತಮ ವ್ಯೂಸ್, ಹೊಸ ಫಾಲೋವರ್ಸ್ ಮತ್ತು ಹೆಚ್ಚಿನ ಆದಾಯ ಸಿಗಲಿದೆ. ಉತ್ತಮ ಆದಾಯದ ಹರಿವಿದ್ದರೂ ಸಹ ಇವತ್ತು ಶನಿದೇವರ ಪೂಜೆಯ ಪ್ರಯುಕ್ತ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಮನೆ ಬಳಕೆಯ ವಸ್ತುಗಳ ಖರೀದಿಯಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಸಂಶೋಧನೆ ನಡೆಸಿ. ಉಳಿತಾಯಕ್ಕೆ ಮೊದಲ ಆದ್ಯತೆ ಕೊಡಿ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ತಾಂತ್ರಿಕ ವಿಷಯಗಳಲ್ಲಿ ಅಥವಾ ವೃತ್ತಿಬದುಕಿನ ಯೋಜನೆಗಳಲ್ಲಿ ಉತ್ತಮ ಬೆಂಬಲ ಹಾಗೂ ಪ್ರೀತಿ ಸಿಗಲಿದೆ. ಹಳೆಯ ಪ್ರೀತಿಪಾತ್ರ ಗೆಳೆಯರನ್ನು ಭೇಟಿಯಾಗುವ ಸಂಭವವಿದ್ದು ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ಒಂಟಿಯಾಗಿರುವವರಿಗೆ ಅವರ ಇಷ್ಟಕ್ಕೆ ತಕ್ಕ ಹೊಸ ಸಂಬಂಧಗಳು ಮೂಡಿಬರಲಿವೆ. ಪ್ರೇಮಿಗಳ ನಡುವೆ ಪರಸ್ಪರ ಬೆಂಬಲ, ಅರಿವು ಮತ್ತು ಗೌರವ ಹೆಚ್ಚಾಗಲಿದೆ. ಮದುವೆಯ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಶುಭ ಸಂಖ್ಯೆ 8-4 ಪರಿಹಾರ ಮಹಾದೇವನಿಗೆ, ಶಿವನಿಗೆ ಜಲಾಭಿಷೇಕ ಮಾಡಿ ಮತ್ತು ಗೋಮಾತೆಗೆ, ಹಸುವಿಗೆ ಗೋಗ್ರಾಸ, ಹಸಿರು ಹುಲ್ಲು ಅಥವಾ ರೊಟ್ಟಿ ನೀಡಿ. 12 ಮೀನರಾಶಿ ಪೈಸೆಸ್ ವೃತ್ತಿ ಕಲಾತ್ಮಕ ಕೆಲಸಗಳು, ಬರವಣಿಗೆ, ಸಂಶೋಧನೆ, ಶಿಕ್ಷಣ ಅಥವಾ ನರ್ಸಿಂಗ್ ಹಾಗೂ ಸಾಮಾಜಿಕ ರಂಗದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ನಿಮ್ಮ ಕೌಶಲ್ಯಗಳಿಗೆ ಹಾಗೂ ವಿಶಿಷ್ಟ ಮಾತುಗಾರಿಕೆಗೆ ಸರಿಯಾದ ಮನ್ನಣೆ ಮತ್ತು ಪ್ರೋತ್ಸಾಹ ಸಿಗಲಿದೆ.
ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಭಾರೀ ಯಶಸ್ಸು ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ತೃಪ್ತಿಕರವಾಗಿರಲಿದ್ದು, ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಶುಭ ದಿನವಾಗಿದೆ. ಶನಿದೇವರ ಅನುಗ್ರಹದಿಂದ ನಿರಂತರವಾಗಿ ಆದಾಯ ಬರುವ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು, ಇದರಿಂದ ಧನಹರಿವು ಹೆಚ್ಚಾಗಿ ಸಾಲಗಳು ತೀರಲಿವೆ. ಆಸ್ತಿ ಖರೀದಿ ಪ್ರಕ್ರಿಯೆಗಳು ಸರಾಗವಾಗಿ ಮುಂದುವರಿಯಲಿವೆ. ಕುಟುಂಬ ಮನೆಯಲ್ಲಿ ಸಂತೋಷದ ಅಲೆ ನೆಲೆಸಲಿದೆ. ತಾಯಿಯವರ ಆರೋಗ್ಯದಲ್ಲಿ ನಿರೀಕ್ಷೆಗೂ ಮೀರಿ ಸುಧಾರಣೆ ಕಂಡುಬರಲಿದ್ದು, ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವರ ಕಡೆಯಿಂದ ನಿರೀಕ್ಷಿತ ಮಾರ್ಗದರ್ಶನ ಅಥವಾ ಧನ ಸಹಾಯ ಸಿಗುವ ಸುಯೋಗವಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಶ್ರಮಕ್ಕೆ ಹಾಗೂ ವ್ಯಕ್ತಿತ್ವಕ್ಕೆ ವಿಶೇಷ ಪ್ರಶಂಸೆಗಳನ್ನು ನೀಡಲಿದ್ದು, ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಭದ್ರಗೊಳಿಸುತ್ತದೆ. ಮದುವೆ ವಿಷಯದಲ್ಲಿ ಹೆತ್ತವರ ಸಂಪೂರ್ಣ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 3-9. ಪರಿಹಾರ: ಹನುಮಾನ್ ಚಾಲೀಸಾವನ್ನು 3 ಬಾರಿ ಪಠಿಸಿ ಮತ್ತು ಶನಿ ದೇವಸ್ಥಾನಕ್ಕೆ ಕಪ್ಪು ಎಳ್ಳನ್ನು ಅರ್ಪಿಸಿ ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.